ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಆಗೋ ಆಸೆ ಬಗ್ಗೆ ಚರ್ಚೆ ನಡೆದಿದೆ. ಇವತ್ತು ಬಹಳ ಇಂಟ್ರೆಸ್ಟಿಂಗ್ ಚರ್ಚೆ. ನಿನಗೆ ಸಿಎಂ ಆಗೋ ಆಸೆ ಇಲ್ವಾ ಅಂತ ಅಶೋಕ್ಗೆ ಸಿಎಂ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡ್ತಾರೆ. ಅದರ ಬಹಳ ಇಂಟ್ರೆಸ್ಟಿಂಗ್ ಆಗಿ ನಡೆದಿರುವಂತ ಚರ್ಚೆ ಇದು. ನಿನಗೆ ಸಿಎಂ ಆಗೋ ಆಸೆ ಇಲ್ವೇನಪ್ಪ ಅಶೋಕ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯನವರು. ಆಗ್ಬೇಕು ಅನ್ನೋದನ್ನ ಹೇಳಲಾಗದೆ ನಿಂತಲ್ಲೇ ನಗಾಡ್ತಾರೆ ಅಶೋಕ್ ಅವರು. ಅಶೋಕ್ ಆದ್ರೂ ಆಗ್ಲಿ, ಬೆಲ್ಲದಾದ್ರೂ ಆಗ್ಲಿ, ಅಶ್ವಥ್ ನಾರಾಯಣ ಆದ್ರೂ ಸಂತೋಷವೇ. ಆದ್ರೆ ವಿಜಯೇಂದ್ರ ನಿಮ್ಮನ್ನ ಸಿಎಂ ಆಗೋಕೆ ಬಿಡಲ್ಲ ಅಂತ ಸಿದ್ದರಾಮಯ್ಯನವರು ಕಾಲ್ ಎಳೆದಿದ್ದಾರೆ. ಡಿಕೆಶಿ ಸಿಎಂ ಆಗ್ಲಿ ಅಂತ ಒಂದು ಸಲಾನು ಹೇಳಲಿಲ್ಲ ಅಂತ ಸುನೀಲ್ ಕುಮಾರ್ ಕಾಲ್ ಎಳೆದಿದ್ದಾರೆ. ಹೈಕಮಾಂಡ್ ಯಾವಾಗ ಹೇಳುತ್ತೋ ಆಗ ಅವರು ಸಿಎಂ ಆಗ್ತಾರೆ ಅಂತ ಹೇಳಿ ಸಿದ್ದರಾಮಯ್ಯನವರು ಮತ್ತೆ ಉತ್ತರ ಕೊಡ್ತಾರೆ. ಅದಕ್ಕೆ ಇಲ್ಲಿರೋ 224 ಶಾಸಕರು ಕೂಡ ಸಿಎಂ ಆಗೋದಕ್ಕೆ ಅರ್ಹರು. ವಿಧಾನಸಭೆಯಲ್ಲಿ ಇವತ್ತು ಬಹಳ ಇಂಟ್ರೆಸ್ಟಿಂಗ್ ಚರ್ಚೆ ಇದು. ಕನಸುಗಳು ಇದ್ದೇ ಇರ್ತವೆ, ನಿನಗೂ ಕನಸುಗಳು ಇದ್ದಾವಲ್ಲ. ಮುಖ್ಯಮಂತ್ರಿ ಆಗ್ಬೇಕು ಅಂತ ಕನಸಿಲ್ಲ ನಿನ್ಗೆ? ಇದೇ ಇಲ್ವೋ? ಆಗ್ಲಿ ಪಾಪ, ನನ್ಗೇನ್ ಸಂತೋಷ ಪಡೋನು ನಾನು. ನೀನ್ ಮುಖ್ಯಮಂತ್ರಿ ಆದ್ರೂ ಸಂತೋಷ ಪಡೋನು ನಾನು. ಅರವಿಂದ ಬೆಲ್ಲದ ಮುಖ್ಯಮಂತ್ರಿ ಆದ್ರೂ ಕೂಡ ಸಂತೋಷ ಪಡೋನು. ಇವನು ಅಶೋಕ್ ಮುಖ್ಯಮಂತ್ರಿ ನೋಡಿ, ಅಲ್ಲಿ ವಿಜಯೇಂದ್ರ ಕಾಯ್ಕ ಕೂತಿದ್ದಾರೆ. ವಿಜಯೇಂದ್ರ ಯಾರಿಗೂ ಬಿಡಲ್ಲ. ಸರಿ, ಡಿ ಕೆ ಶಿವಕುಮಾರ್ ಆದ್ರೂ ಮುಖ್ಯಮಂತ್ರಿ ಆದ್ರೂ ಖುಷಿ ಪಡ್ತೀನಿ ಅಂತ ಹೇಳಿಲ್ಲ ಒಂದ್ಸರಿ. ನೀವು ಬರೀ ನಮ್ದು ಮಾತ್ರ ಹೇಳ್ತಿದ್ರಲ್ಲ. ನೋಡಪ್ಪ, ಹೈಕಮಾಂಡ್ ಎಲ್ಲಿವರೆಗೂ ತೀರ್ಮಾನ ಮಾಡ್ತದೆ, ಹೈಕಮಾಂಡ್ ತೀರ್ಮಾನ ಮಾಡೋದು ಅಲ್ಲಿವರೆಗೂ ನಾನೇ ಮುಖ್ಯಮಂತ್ರಿ. ಈಗ ನೀರ್ ಕುಡ್ಸೋದ್ ಕಲ್ತ್ಬಿಟ್ಟಿದ್ದಾರೆ, ತಂದೆಯವ್ರು ಕಲ್ಸ್ಬಿಟ್ಟಿದ್ದಾರೆ. ಸರ್, ನೀರ್ ಕುಡ್ಸಿ ನಮ್ಮನ್ನು ಈಗ ಡಿ ಕೆ ಶಿವಕುಮಾರ್ಗೂ ಒಂದ್ ಗತಿ ಆತತೆ ಅನ್ಸುತ್ತೆ. ಅಲ್ಲ, ಅಶೋಕ್ ಮುಖ್ಯಮಂತ್ರಿ ಆದ್ರೂ ಖುಷಿ, ನಾನು ಮುಖ್ಯಮಂತ್ರಿ ಆದ್ರೂ ಖುಷಿ, ಅರವಿಂದ್ ಬೆಲ್ಲದಾದ್ರೂ ಖುಷಿ, ಶಿವಕುಮಾರ್ ಆದ್ರೂ ಖುಷಿ ಅಂತ ಹೇಳಿ ಅಲ್ಲ ಒಂದ್ಸರಿ. ಯಾರಾದ್ರೂ ನಮ್ಮಲ್ಲಿ ಯಾರಾದ್ರೂ ಮುಖ್ಯಮಂತ್ರಿ ಆದ್ರು ಕೇಳಪ್ಪ, ನಮ್ಮಲ್ಲಿ 224 ಜನ MLAಗಳಿದ್ದಾರೆ. ಆ 224 ಕೂಡ 224 ಜನನು ಎಲಿಜಿಬಲ್. ಅವರಲ್ಲಿ ಯಾರು ಮುಖ್ಯಮಂತ್ರಿ ಆದ್ರೂ ಕೂಡ ಖುಷಿನೇ. ಯಾಕೆ ಇವರ MB ಪಾಟೀಲ್ ಆಗ್ಬಾರ್ದ, ಮುನಿಯಪ್ಪ ಆಗ್ಬಾರ್ದ, ಶಿವಾನಂದ ಆಗ್ಬಾರ್ದ, ಕೋನ್ ರೆಡ್ಡಿ ಆಗ್ಬಾರ್ದ, ದಿನೇಶ್ ಗುಂಡೂರಾವ್ ಆಗ್ಬಾರ್ದ, ಖಂಡ್ರೆ ಅವರಾಗಬಾರ್ದ? ಎಲ್ರೂ ಯೋಗ್ಯತೆ ಇದೆ, ಅವಕಾಶಗಳು ಸಿಕ್ಕಲ್ಲ ಅಷ್ಟೇ. ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಬಿಗ್ ಸ್ಟೇಟ್ಮೆಂಟ್ ಒಂದನ್ನ ಕೊಟ್ಟಿದ್ದಾರೆ. ನಾನು ವಿಧಾನಸಭೆಯಲ್ಲಿ ಇರೋದೇ ನೀರು ಕುಡಿಸೋದಕ್ಕೆ. ವಿಪಕ್ಷ ಮತ್ತು ಸ್ವಪಕ್ಷ ಇಬ್ಬರಿಗೂ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ, ನಾನು ಇಲ್ಲಿ ಇರೋದೇ ನಿಮಗೆ ರಾಜಕೀಯ ನೀರು ಕುಡಿಸೋದಕ್ಕೆ. ಅಶೋಕ್ ಇದನ್ನ ಒಪ್ಪಿಕೊಂಡಿದ್ದಾರೆ ಅಲ್ವಾ? ಆಡಳಿತ ಪಕ್ಷದ ಶಾಸಕರ ಕಡೆ ನೋಡಿ ಹೇಳಿದ್ದಾರೆ ಸಿದ್ದರಾಮಯ್ಯ, ನಿಮ್ಮ ಪಕ್ಕದಲ್ಲಿರೋರಿಗೆ ಸರಿಯಾಗಿ ನೀರು ಕುಡಿಸುತ್ತಿದ್ದೀರಿ ಅಂತ ಅಶೋಕ್ ಕಾಲೆಳಿತಾರೆ ಸಿಎಂ ಸಿದ್ದರಾಮಯ್ಯನವರಿಗೆ. ನಮ್ಮ ಮನೆಯಲ್ಲಿ ನನಗೆ ನಮ್ಮಪ್ಪ ದನಕರುಗಳಿಗೆ ಮಧ್ಯಾಹ್ನದ ಹೊತ್ತು ನೀರು ಸೇರೋದು, ನೀರು ಕುಡಿಸೋದು ಮಾಡಿಬಿಟ್ಟಿದ್ದ. ನನಗೆ ಜವಾಬ್ದಾರಿ ಕೊಟ್ಬಿಟ್ಟಿದ್ದ ನಮ್ಮಪ್ಪ. ನಾನು ನಮ್ಮನೆ ಪಕ್ಕದಲ್ಲಿ ಒಂದು ಬಾವಿ ಇತ್ತು. ಏಕೆ ನಗ್ತಾ ಇದೆಯೋ? ಈಗ ನೀರು ಕುಡಿಸ್ತಾ ಇದೀವಿ ಅಂತ ನನಗೆ ಬರ್ತಾ ಇದೆ. ಅವಾಗ ನಮ್ಮಪ್ಪ ಅವ್ರನ್ನ ಮೆಚ್ಚಬೇಕು, ಅವ್ರನ್ನ ಮೆಚ್ಚಬೇಕು. ಹೇಳೋದಿದ್ಯಾ? ಹೇಳ್ತೀನಿ, ಹೇಳ್ಬಿಡು. ಮೆಚ್ಚಬೇಕು. ಅವಾಗೇ ನಿಮ್ಗೆ ಆ ವಯಸ್ಸಲ್ಲೇ ನಿಮ್ಮ ಪಿತೃ ತಂದೆ ಎರಡು ಒಂದೇ ಅಲ್ಲ? ಇಲ್ಲ ಪಿತೃ ಎರಡು ಒಂದೇ. ಸಂಸ್ಕೃತ ಅದು ಅಷ್ಟೇ. ನೀನ್ ಸಂಸ್ಕೃತ ಹೇಳ್ತೀಯಲ್ಲ? ಇಲ್ಲ, ನಾನು ನಿಮ್ ಪಕ್ಕದಲ್ಲಿ ಇರೋರು ಹೇಳೋದು, ನಾನು ಯಾವತ್ತೂ ಸಂಸ್ಕೃತ ಹೇಳಲ್ಲ. ಪಕ್ಕದಲ್ಲಿ ಹೇಳ್ತಾರೆ ಸಂಸ್ಕೃತವಾಗಿ. ಇವ್ರ ತಂದೆಯವರು ಆ ಕಾಲದಲ್ಲೇ ದೂರದೃಷ್ಟಿ, ಮುಂದೆ ಯಾರ್ಯಾರಿಗೆ ನೀರು ಕುಡಿಸ್ಬೇಕು ಅಂತೇಳಿ ದಿನಾ ನೀರು ಕುಡಿಸೋದನ್ನ ಅಭ್ಯಾಸ ಮಾಡಿದ್ದಾರೆ. ಇಲ್ಲಿ ಬಂದು ನಮಗೆಲ್ಲ ನೀರು ಕುಡಿಸ್ತಾ ಇದ್ದಾರೆ. ಈಗ ಯಾರ್ಯಾರು ಅವ್ರ ಹಿಂದೆ ಮುಂದೆ ಇದಾರೋ
ಅವರೆಲ್ಲರಿಗೂ ನೀರು ಕುಡಿಸುವಂತ ಒಂದು ಇದಿದೆ. ಅಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರು, ನಾನು ದನಕರುಗಳಿಗೆ ನೀರು ಕುಡಿಸಿದದು. ಇವರು ದನನ ಏನೋ ಗೊತ್ತಿಲ್ಲ ನನಗೆ. ದನಕರುಗಳಿಗೆ ನೀರು ಕುಡಿಸಿದದ್ದು ನಾನು. ಪ್ರಾಣಿಗಳಿಗೆ ಮಧ್ಯಾಹ್ನ ಪ್ರಾಣಿಗಳು, ದನ ಕರುಗಳು ಪ್ರಾಣಿಗಳು. ಇವರು ನೀವು ಕುಡಿದಿದ್ದೀರ? ನೀವು ನೀರು ಕುಡಿಸಿದ್ದೇನ? ನಾನು ಕನಿಷ್ಠ ಪಕ್ಷ ಅಡ್ಮಿಟ್ ಮಾಡ್ಕೊಂಡಿದಾರ ನಮಗೆಲ್ಲ ನೀರು ಕುಡಿಸವ್ರೆ ಅಂತ. ರಾಜಕೀಯ ನೀರನ್ನ ಕುಡಿಸಿರೋದು ಇವ್ರಿಗೆ. ನಾನು ಹೇಳಿದ್ದು ನಿಮ್ ಪಕ್ಕದವರಿಗೆ, ನಾನು ಹೇಳಿದ್ದು ನೀರು ಕುಡಿಸೋದು ಪಕ್ಕದಲ್ಲಿ ಅವರು ನನ್ನ ಕೊಲೀಗ್ ಅವರು ನಾವು ನೀರು ಕುಡಿಸಿದ್ದೀರಿ. ಅವ್ರು ಇರ್ಲಿ, ನಮ್ಮ ಪಕ್ಷದ ಬಗ್ಗೆ ಈಗ ನಮ್ಮ ಪಕ್ಷದಲ್ಲಿ ಏನೇನ್ ನಡೀತದೆ ಅನ್ನೋದ್ರ ಬಗ್ಗೆ ಮಾತಾಡೋದು ಪಕ್ಷ ಹೈಕಮಾಂಡ್ ಇದೆ ನಮಗೆ, ಅವ್ರು ನೋಡ್ಕೋತಾರೆ. ನೀವು ಅಲ್ಲ, ನೀವು ಇನ್ನೊಂದು ಕೂತ್ಕೊಳ್ರಿ. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಈಲ್ಡ್ ಎನಿಮೋರ್. ಒಂದ್ಸಾರಿ ಹೇಳಿ ಎದ್ದಿದ್ದಾರೆ, ನಾನು ಓಲಿ ವಿರೋಧ ಪಕ್ಷದ ನಾಯಕರು ಎದ್ದಿದಾರಲ್ಲಪ್ಪ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಪದೇ ಪದೇ ಹೇಳೋದು ಚೆನ್ನಾಗಿ ಕಾಣಿಸಲ್ಲ. ನೀರು ಕುಡಿಸೋದು, ನಾನು ರಾಜಕೀಯ ನೀರನ್ನ ವಿರೋಧ ಪಕ್ಷದವ್ರಿಗೆ ಕುಡಿಸಲೇ ಇರ್ತೀನಿ. ನೀವು ನೀರು ಕುಡಿದಿದ್ದೀರಿ. ಅವ್ರ ಕಡೆ ಎಲ್ಲ ನಾನು ನೋಡಿದ್ದು ನಮ್ಮ ಮಿನಿಸ್ಟರ್ಗಳಿಗೆ ನೋಡ್ಕೊಂಡು ಹೇಳ್ತಾ ಇದ್ದೀನಿ ನಾನು. ಡಿ ಕೆ ಶಿವಕುಮಾರ್ ಒಬ್ಬರೇ ಅಲ್ಲ, ಪರಮೇಶ್ವರ್ ಇದ್ದಾರೆ, ಎಚ್ ಕೆ ಪಾಟೀಲ್ ಇದ್ದಾರೆ, ಮುನಿಯಪ್ಪ ಇದ್ದಾರೆ, ಅಲ್ಲಿ ನಮ್ಮ ಎಂ ಬಿ ಪಾಟೀಲ್ ಇದ್ದಾರೆ, ಮಾದೇವಪ್ಪ ಇದ್ದಾರೆ. ಅವನ್ನೆಲ್ಲ ನೋಡ್ಕೊಂಡು ಹೇಳ್ತಾ ಇದ್ದೀನಿ ನಾನು. ಮುನಿಯಪ್ಪ ಹೇಳ್ದೆ ಮುನಿಯಪ್ಪನವ್ರನ್ನ ಹೇಳಿದ್ದೀನಿ. ಇದೆಲ್ಲ ನೀವೆಲ್ಲ ನೋಡ್ರಿ, ನೀವು ಕಾಯ್ಕೊಂಡು ಏನೋ ಆಯ್ತು ನಿರಾಸೆ ಆಗುತ್ತಲ್ಲ, ಹಂಗಾಗಬಾರ್ದು. ನೀವು